ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜ್ವರಮಶೀಷಮತ್. ಸರಯೂ ನದಿ ತೀರದಲ್ಲಿ ಕೋಸಲ ದೇಶ. ಧನಧಾನ್ಯ ಸಮೃದ್ಧಿಯಿಂದ ಕೂಡಿದೆ ಈ ದೇಶ. ಶತ್ರುಗಳಿಂದ ಜಯಿಸಲು ಅಸಾಧ್ಯವಾದಂಥದ್ದು ಅದಕ್ಕೆ ಇದಕ್ಕೆ ಅಯೋಧ್ಯೆ ಅಂತ ಹೆಸರು. ಕೋಸಲ ದೇಶದ ರಾಜಧಾನಿ ಅಯೋಧ್ಯೆ. ಈ ಅಯೋಧ್ಯೆಯನ್ನು ಕಟ್ಟಿದವನು ವಯೋಸುತ ಮನು. ಅಯೋಧ್ಯ ನಗರ ಯಾವಾಗಲೂ ಸರ್ವಾಲಂಕಾರ ಭೂಷಿತವಾಗಿರುತ್ತೆ. ದೇವೇಂದ್ರನ ಅಮರಾವತಿಯಂತೆ ಇರುತ್ತೆ. ದೇವತೆಗಳೆಲ್ಲ ಇಲ್ಲಿ ಬಂದು ವಾಸ ಮಾಡಲು ಇಚ್ಛೆ ಪಡ್ತಾರೆ. ಕುಬೇರನ ಅಲಕಾಪುರಿಯಂತಿರುತ್ತೆ. ಶ್ರೀ ಮಹಾವಿಷ್ಣುವಿನ ಆವಾಸ ಸ್ಥಾನವಾದಂಥ ಶ್ರೀವೈಕುಂಠದಂತೆ ಇರುತ್ತೆ ಈ ಅಯೋಧ್ಯೆ. ಅಯೋಧ್ಯೆಯನ್ನು ಆಳುತ್ತಿದ್ದವ ಸಮರ್ಥನಾದಂತಹ ರಾಜ ದಶರಥ. ಉತ್ತಮವಾದಂತಹ ಇಕ್ಷ್ವಾಕು ವಂಶದಲ್ಲಿ ಬಂದವ ಈ ದಶರಥ. ಅವನ ಹೆಸರು ಅನ್ವರ್ಥ. ದಶ ದಿಕ್ಕುಗಳಲ್ಲೂ ತಡ ಇಲ್ಲದಂತೆ ರಥವನ್ನು ಓಡಿಸಿ ಶತ್ರುಗಳನ್ನೆಲ್ಲ ಸೋಲಿಸಿ ಜೈಭೇರಿ ಹೊಡಿತಾ ಇದ್ದಂಥ ಅವನು ದಶರಥ. ಅದಕ್ಕೆ ದಶರಥ ಅಂತ ಅವನಿಗೆ ಹೆಸರು ಬಂತು. ಅವನಿಂದ ಈ ಅಯೋಧ್ಯೆ ಸಂರಕ್ಷಣೆಗೊಂಡಿತ್ತು. ಕಲ್ಯಾಣಪುರಿಯಾಗಿ ವಿಜೃಂಭಿಸುತ್ತಿತ್ತು. ಅಯೋಧ್ಯೆಯ ಜನ ಎಲ್ಲ ಇಂಗಿತಜ್ಞರು, ಕುಶಲರು, ತುಂಬ ಬುದ್ಧಿವಂತರು, ಸರಸಿಗಳು, ಉದಾರಿಗಳು, ಸುಖಿಗಳು. ಅಯೋಧ್ಯೆಯಲ್ಲಿ ಯಾವ ಕಳ್ಳಕಾಕರ ಭಯ ಇಲ್ಲ, ಸುಳ್ಳಾಡುವವರಿಲ್ಲ, ಜಂಬಗಾರರಿಲ್ಲ, ಲೋಭಿಗಳಿಲ್ಲ, ಯಾರೂ ಕೆಟ್ಟ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ವೈಕುಂಠಕ್ಕೆ ಸಮವಾದಂತಹ ಕ್ಷೇತ್ರ ತಾನೇ. ಎಲ್ಲರೂ ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತರಾಗಿರುವಂಥವರು. ಸಂಯಮಿಗಳು, ದಾನಿಗಳು, ಷಡ್ದರ್ಶನಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂಥ ಬ್ರಾಹ್ಮಣರು ಅಯೋಧ್ಯೆಯಲ್ಲಿದ್ದರು. ಅಯೋಧ್ಯೆಯ ಜನರೆಲ್ಲ ಅತಿಥಿ ಸತ್ಕಾರವನ್ನು ಮಾಡುವಂಥವರು. ಅಯೋಧ್ಯೆಯ ಚತುರಂಗ ಸೇನೆ ಅದ್ಭುತವಾದಂಥದ್ದು. ಅಲ್ಲಿ ಎಲ್ಲ ಉತ್ತಮವಾದಂಥ ಪ್ರಾಣಿಗಳೆಲ್ಲ ಇರ್ತಾಯಿತ್ತು. ಇಂತಹ ಒಂದು ಅಯೋಧ್ಯೆ ದಶರಥನಿಂದ ಸಂರಕ್ಷಣೆಗೊಂಡು ಆ ಇಕ್ಷ್ವಾಕು ವಂಶವನ್ನು ಬೆಳಗುತ್ತಾ ಇತ್ತು. ದಶರಥ ಮಹಾರಾಜನಿಗೆ ಇಬ್ಬರು ಕುಲಪುರೋಹಿತರು. ಒಬ್ಬರು ವಸಿಷ್ಠರು, ಇನ್ನೊಬ್ಬರು ವಾಮದೇವರು. ಇವರು ಅಯೋಧ್ಯೆ ಹಿತವನ್ನೇ ಯಾವಾಗಲೂ ಬಯಸ್ತಾ ಇದ್ದರು. ಅದರಿಂದನೇ ದಶರಥ ಯಾವಾಗಲೂ ಇವರ ಮಾತುಗಳನ್ನು ಕೇಳ್ತಾ ಇದ್ದ. ಇವರಲ್ಲದೆ ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ ಮುಂತಾದಂಥ 8 ಜನ ಮಂತ್ರಿಗಳು. ಇವರಲ್ಲಿ ಸುಮಂತ್ರ ದಶರಥನಿಗೆ ಅತ್ಯಂತ ಅಂತರಂಗದವನು. ಈ ಸುಮಂತ್ರನಿಗೆ ಅಂತಃಪುರ ಪ್ರವೇಶಕ್ಕೂ ಅವಕಾಶ ಇತ್ತು. ಇಂತಹ ಮಂತ್ರಿಗಳಿಂದ, ಇಂತಹ ಕುಲಪುರೋಹಿತರಿಂದ ಕೂಡಿದಂತಹ ದಶರಥ ಮಹಾರಾಜ ಸಮರ್ಥವಾಗಿ ರಾಜ್ಯವನ್ನು ಆಳ್ತಾ ಇದ್ದ. ಅವನಿಗೆ 3 ಪಟ್ಟಮಹಿಷಿಯರು, ಕೌಸಲ್ಯ, ಸುಮಿತ್ರ, ಕೈಕೇಯಿ. ಇವರೇ ಅವನ 3 ರಾಣಿಯರು. ಸರಸ್ವತಿ, ಸಾವಿತ್ರಿ, ಗಾಯತ್ರಿ ದೇವಿಯರಂತೆ ಇವರು ಶೋಭಿಸ್ತಾ ಇದ್ದರು. ದಶರಥನಿಗೆ ಇದೆಲ್ಲ ಇದೆ. ಅಯೋಧ್ಯೆ ರಾಜ, ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಅವನಿಗೊಂದು ಕೊರತೆ ಸದಾ ಕಾಣ್ತಾ ಇತ್ತು. ಅದು ಅಂದರೆ ಅವನಿಗೆ ಸಂತಾನ ಇರಲಿಲ್ಲ. ಸಂತಾನ ಇಲ್ಲದೆ ಮುಂದಕ್ಕೆ ಹೇಗೆ ರಾಜ್ಯ ನಡೆಯೋದು ಅನ್ನುವಂಥ ಚಿಂತೆ ದಶರಥನಿಗೆ ಉಂಟಾಯಿತು.
ಅವನು ಇದಕ್ಕೋಸ್ಕರ ಏನು ಮಾಡಿದ, ತನ್ನ ಮಂತ್ರಿಗಳನ್ನು, ಪುರೋಹಿತರನ್ನು ಎಲ್ಲರನ್ನ ಒಂದು ಸಭೆ ಕರೆದು ತನ್ನ ದುಃಖವನ್ನು ಅವರೆಲ್ಲ ಹತ್ರೆಲ್ಲ ಹೇಳ್ಕೊಂಡ. ಈ ಇಕ್ಷ್ವಾಕು ವಂಶ ಮುಂದೆ ಬರಬೇಕು, ಈ ಅಯೋಧ್ಯೆಯನ್ನು ರಾಜ್ಯ ಆಳೋದಕ್ಕೆ ಸಮರ್ಥನಾದಂಥ ರಾಜ ಬರಬೇಕು, ಇದಕ್ಕೆ ನಿಮ್ಮ ಸಲಹೆ ಕೊಡಿ ಎಂದರು. ರಾಜನ ಮಾತನ್ನು ಕೇಳಿದಂತಹ ಕುಲಪುರೋಹಿತರು ಹೇಳಿದ್ರು, ನೀನು ಹೇಳೋದೇನೋ ಸರಿ, ಇದೆಲ್ಲದಕ್ಕೆ ಪರಿಹಾರ ಒಂದಿದೆಪ್ಪ ದಶರಥ. ಅದು ಅಂದರೆ ಒಂದು ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಖಂಡಿತ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ದಶರಥ ಸಹರ್ಷದಿಂದ ಒಪ್ಕೊಂಡ್ಬಿಟ್ಟ. ಖಂಡಿತ ಮಾಡೋಣ, ಇದಕ್ಕೆ ಬೇಕಾಗುವಂತಹ ಸಿದ್ಧತೆಗಳನ್ನೆಲ್ಲ ನೀವು ಮಾಡಿ ಅಂತ ಹೇಳ್ದ. ದಶರಥನ ಅಂತರಂಗ ಮಂತ್ರಿಯಾದಂಥ ಸುಮಂತ್ರ ರಾಜನನ್ನು ಕಂಡು ಹೇಳ್ದ, ನೋಡು, ಈ ಅಶ್ವಮೇಧ ಯಾಗಕ್ಕೆ ಋಷ್ಯಶೃಂಗ ಮಹರ್ಷಿಗಳು ಬಂದರೆ ಖಂಡಿತ ಯಶಸ್ವಿಯಾಗತ್ತೆ. ಅವರು ಪರಮಸಿದ್ಧ ಪುರುಷರು, ಅವರು ಹೋದ ಕಡೆಯಲ್ಲೆಲ್ಲ ಸಮೃದ್ಧಿ ಉಂಟಾಗತ್ತೆ, ಒಳ್ಳೆ ಮಳೆ ಆಗುತ್ತೆ. ಹೇಗಾದರೂ ಮಾಡಿ ನಾವು ಋಷ್ಯಶೃಂಗರನ್ನು ಈ ಯಾಗಕ್ಕೆ ಕರೆಯೋಣ ಅಂತ ಹೇಳಿದ್ರು. ಅದೇ ರೀತಿ ದಶರಥ ಮಹಾರಾಜ ಋಷ್ಯಶೃಂಗರಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಋಷ್ಯಶೃಂಗರು ಈ ಅಶ್ವಮೇಧ ಯಾಗ ಮಾಡಿಸೋದಕ್ಕೆ ಒಪ್ಪಿಕೊಂಡು ಅವರಿಲ್ಲಿಗೆ ಬರ್ತಾರೆ. ಅವರನ್ನು ಎಲ್ಲ ರಾಜ ಮರ್ಯಾದೆಗಳಿಂದ ದಶರಥ ಅವರನ್ನು ಅಯೋಧ್ಯೆಗೆ ಸ್ವಾಗತ ಮಾಡ್ತಾನೆ. ಸರಿಯೂ ನದಿ ತೀರದಲ್ಲಿ ವಿಶಾಲವಾದಂಥ ವೇದಿಕೆ ನಿರ್ಮಾಣ ಆಗಿದೆ ಈ ಅಶ್ವಮೇಧ ಯಾಗ ಮಾಡೋದಕ್ಕೆ. ಸುಗಂಧ ಮಿಶ್ರಿತವಾದಂತಹ ತಣ್ಣೀರನ್ನು ಚುಮುಕಿಸಿ ರಾಜಮಾರ್ಗವನ್ನೆಲ್ಲ ಹಸನಾಗಿಸಿದ್ದಾರೆ. ಅಲ್ಲಲ್ಲಿ ವಿಶ್ರಾಂತಿ ಮಂಟಪಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಇಂತಹ ಒಂದು ಭವ್ಯವಾದಂತಹ ಯಾಗಶಾಲೆಯಲ್ಲಿ ಅಶ್ವಮೇಧ ಯಾಗ ಪ್ರಾರಂಭ ಆಗುತ್ತೆ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಶ್ರೀಮತೆ ರಾಮಾನುಜಾಯ ನಮಃ.